ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. 2024 ಸಾಲಿನಲ್ಲಿ ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ಫಿಕ್ಸ್ ಡೇಟ್ ಅಂತ ನೀವು ಕಮೆಂಟ್ ಮಾಡಿಟ್ಟು ಕೇಳ್ತಾ ಇದ್ರಿ. ಸೊ ಇದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಫಿಕ್ಸ್ ಡೇಟ್ ಆದರೆ ಹೇಳ್ತೀನಿ. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ ನೋಡಿ. ನಾನು ನಿಮ್ಮ ಡಿಪಾರ್ಟ್ಮೆಂಟ್ ಆಫೀಸರ್ಗೆ ಕಾಲ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿದಾಗ ಅವರು ಒಂದು ಡೇಟ್ ಆದರೆ ಕೊಟ್ಟಿದ್ದಾರೆ. ಸೊ ಅದು ಯಾವುದು ಫಿಕ್ಸ್ ಡೇಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ನೋಡಿ, ತಪ್ಪದೇ ಕೊನೆಯವರೆಗೂ ನೋಡಿ. ಯಾಕಂದರೆ ಮಾಹಿತಿ ಅರ್ಥ ಆಗಬೇಕಂದ್ರೆ ಕೊನೆಯವರೆಗೆ ನೋಡಲೇಬೇಕು. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಮಾಡಬೇಕಂದ್ರೆ ತಪ್ಪದೇ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಎಕ್ಸಾಮು ಮಾರ್ಚ್ 25ರಿಂದ ಏಪ್ರಿಲ್ 6ವರೆಗೆ ಆಗಿತ್ತು. ಸೊ ನಿಮ್ಮ ಇವ್ಯಾಲ್ಯೂಷನ್ ಬಂದುಬಿಟ್ಟು ಇದೇ ಏಪ್ರಿಲ್ 15ರಿಂದ ಆದರೆ ಸ್ಟಾರ್ಟ್ ಆಗಿದೆ. ಮತ್ತು ಇವ್ಯಾಲ್ಯೂಷನ್ಗೆ ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ 10 ದಿನಗಳ ನಂತರ ಇವ್ಯಾಲ್ಯೂಷನ್ ಆದರೆ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 15ಕ್ಕೆ ನಿಮ್ಮ ಇವ್ಯಾಲ್ಯೂಷನ್ ಆದರೆ ಸ್ಟಾರ್ಟ್ ಆಗಿದೆ. ಮತ್ತು ಏಪ್ರಿಲ್ 25ಕ್ಕೆ ನಿಮ್ಮ ಇವ್ಯಾಲ್ಯೂಷನ್ ಕಂಪ್ಲೀಟಾಗಿ ಮುಗಿಯುತ್ತೆ. ಮತ್ತು ಇವ್ಯಾಲ್ಯೂಷನ್ ಕಂಪ್ಲೀಟಾಗಿ ಮುಗಿದ್ರೆ ಮಾತ್ರ ನಿಮ್ಮ ರಿಸಲ್ಟ್ ಒಮ್ಮೆಗೆ ಬಂದುಬಿಡೋಲ್ಲ. ಮತ್ತು ನಿಮ್ಮದು ಕ್ರಾಸ್ ವೆರಿಫಿಕೇಷನ್ ಅಂತ ಮಾಡ್ತಾರೆ. ಅಂದರೆ ನಿಮ್ಮದು ಇವತ್ತು ಕನ್ನಡ ಪೇಪರ್ ಇವ್ಯಾಲ್ಯೂಷನ್ ಆಯಿತು ಅಂತ ಇಟ್ಕೊಳ್ಳಿ. ಇವತ್ತು ನಿಮ್ಮ ಮಾರ್ಕ್ಸ್ನ ಕಂಪ್ಯೂಟರ್ಗೆ ಎಂಟ್ರಿ ಮಾಡ್ತಾರೆ, ಇಂಟರ್ನೆಟಿಗೆ ಅಪ್ಲೋಡ್ ಮಾಡ್ತಾರೆ. ಸೊ ಆದ್ದರಿಂದ ನಿಮ್ಮ ರಿಸಲ್ಟ್ ಕೊಡೋಕ್ಕಂತೂ ಬೇಗ ಆಗ್ತದೆ. ಮತ್ತು ನಿಮ್ಮ ಕಂಪ್ಲೀಟಾಗಿ ಇವ್ಯಾಲ್ಯೂಷನ್ ಮುಗಿದ ಮೇಲೆ ಒಂದು ಸಲ ಕ್ರಾಸ್ ವೆರಿಫಿಕೇಷನ್ ಅಂತ ಮಾಡ್ತಾರೆ. ಇದೇನು ಕ್ರಾಸ್ ವೆರಿಫಿಕೇಷನ್ ಅಂದರೆ, ಈಗ ನಿಮ್ಮ ಮಾರ್ಕ್ಸ್ನ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿರ್ತಾರೆ, ಇಂಟರ್ನೆಟಿಗೆ ಅಪ್ಲೋಡ್ ಮಾಡಿರ್ತಾರೆ. ಅದನ್ನು ಒಂದು ಸಲ ಚೆಕ್ ಮಾಡ್ತಾರೆ. ಅಂದರೆ ಅವರು ನಿಮ್ಮ ಇವ್ಯಾಲ್ಯೂಷನ್ ಸೆಂಟರ್ದವರು ಕೊಟ್ಟಿರೋ ಮಾರ್ಕ್ಸು ಮತ್ತು ಕಂಪ್ಯೂಟರ್ಗೆ ಎಂಟ್ರಿ ಮಾಡಿ ಮಾರ್ಕ್ಸು ಎರಡೂ ಕರೆಕ್ಟ್ ಇಲ್ವ ಅಂತ ಚೆಕ್ ಮಾಡ್ತಾರೆ. ಆದ್ದರಿಂದ ನಿಮಗೆ ಒಂದು ಮಾರ್ಕ್ಸ್ ಕೂಡ ಮಿಸ್ ಆಗೋದಿಲ್ಲ. ನೀವು ಎಷ್ಟು ಬರೆದಿದ್ದೀರಾ ಖಂಡಿತ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಎಂಟ್ರಿ ಮಾಡೋದಲ್ಲಿ ಅಂತೂ ಮಿಸ್ಟೇಕ್ ಆಗೋದಿಲ್ಲ. 2 ಸಲ ಚೆಕ್ ಮಾಡ್ತಾರೆ. ಅದಕ್ಕೆ ಕ್ರಾಸ್ ವೆರಿಫಿಕೇಷನ್ ಅಂತಲೇ ಕರೀತಾರೆ. ಈಗ ಏಪ್ರಿಲ್ 25ಕ್ಕೆ ನಿಮ್ಮ ಇವ್ಯಾಲ್ಯೂಷನ್ ಕಂಪ್ಲೀಟಾಗಿ ಮುಗಿದ್ರೆ 2 ಅಥವಾ 3 ದಿನ ನಿಮ್ಮ ಕ್ರಾಸ್ ವೆರಿಫಿಕೇಷನ್ ಬೇಕಾಗ್ತದೆ. ಇವ್ಯಾಲ್ಯೂಷನ್ ಮಾರ್ಕ್ಸ್ ಕರೆಕ್ಟ್ ಇಲ್ವ ಅಂತ ಚೆಕ್ ಮಾಡೋಕೆ ಬೇಕಾಗ್ತದೆ. ಆಮೇಲೆ ಒಂದು ಡೇಟ್ ಆದರೆ ನಿರ್ಧಾರ ಮಾಡಿದ್ದಾರೆ. ಅದನ್ನು ನಾನು ಕೇಳಿದ್ದು, ನಾನು ಬಂದುಬಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಆಫೀಸರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿದಾಗ ಅವರು ಹೇಳಿರೋ ಡೇಟ್ ಬಂದುಬಿಟ್ಟು ಮೇ 5 ಅಂತ ಅವರು ತಿಳಿಸಿದ್ದಾರೆ. ಸೊ ನಿಮ್ಮ ಫಿಕ್ಸ್ ಡೇಟ್ ಬಂದುಬಿಟ್ಟು ರಿಸಲ್ಟಿಗೆ ಮೇ 5. ಏನಾದರೂ ಇಂಟರ್ನೆಟ್ ಇಶ್ಯೂ ಆದರೆ ಮೇ 6ಕ್ಕೆ ಬರ್ಬೋದು. ನಿಮ್ಮ ಫಿಕ್ಸ್ ಡೇಟ್ ಬಂದುಬಿಟ್ಟು ಮೇ 5. ಸೊ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈಗಾಗಲೇ ನಾನು SLC ರಿಸಲ್ಟ್ ಹೇಗೆ ಚೆಕ್ ಮಾಡೋದು ವಿಡಿಯೋ ಮಾಡಿದ್ದೀನಿ, ಅದು ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತಪ್ಪದೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗೂ ಗೊತ್ತಿರೋದಿಲ್ಲ ರಿಸಲ್ಟ್, ಎಲ್ಲರೂ ಒಂದೊಂದು ಥರ ಹೇಳ್ತಿರ್ತಾರೆ.